ಹಬ್ಬ ಈ ಕಾಲದ ಮಕ್ಕಳು ಎಷ್ಟು ಬುದ್ಧಿ ಅಪ್ಪ, ಇವ್ರಿಗೆ ಕೋಪ ಜಾಸ್ತಿ, ಆತಂಕ ಪಡ್ತಾರೆ, ಸಣ್ಣ ಸಣ್ಣ ವಿಚಾರಕ್ಕೂ ಟೆನ್ಷನ್ ಮಾಡ್ಕೋತಾರೆ, ಮೇಲಿರಿಮೆ ಜಾಸ್ತಿ ಮಕ್ಕಳಲ್ಲಿ ಅನ್ಕೊಬಿಡ್ತೀವಿ. ಈ ಕಾಲದ ಮಕ್ಕಳಿರುವಂಥ ಎಲ್ಲ ಮನೆಯ ಪೋಷಕರಿಗೂ ಈ ಪ್ಲೀಸ್ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ವೆಲ್ಕಮ್ ಬ್ಯಾಕ್ ಟು ಹರ್ಷಾಸಿತಾ ಚಾನೆಲ್. ನಾನು ಹರ್ಷಿತಾ. ನಾನು ಈ ವಿಡಿಯೋನಲ್ಲಿ ಯಾಕೆ ಎಷ್ಟು ಮಾತಾಡ್ತಾರೆ ಈ ಮಕ್ಕಳು, ಹಾಗೆ ಪ್ರತಿಯೊಂದನ್ನು ಯಾಕೆ ಪ್ರಶ್ನಿಸ್ತಾರೆ ಮತ್ತು ನಿರ್ದಿಷ್ಟ ಮನಸ್ಥಿತಿ ಯಾಕೆ ಹೊಂದಿರೋದಿಲ್ಲ, ಈ ಎಲ್ಲದರ ಬಗ್ಗೆ ನಿಮಗೆ ಒಂದು ಸಣ್ಣದಾಗಿ ವಿವರಣೆಯನ್ನು ಕೊಡ್ತೀವಿ. ನಮ್ಮ ಮಕ್ಕಳು ಹೆಚ್ಚಿನ ಸಮಯವನ್ನು ಈಗಿನ ಕಾಲದಲ್ಲಂತೂ ಶಾಲೆನಲ್ಲೇ ಕಳೀತಿರ್ತಾರೆ ಅಂತ ಹೇಳ್ಬೋದು. ಯಾಕೆಂದರೆ ವಿದೇಶದಲ್ಲೆಲ್ಲ ಇಷ್ಟು ಸಮಯ ಶಾಲೆಯಲ್ಲಿ ಇರೋದಿಲ್ಲ. ಬಟ್ ಇಲ್ಲಿ ಅಂದರೆ ಭಾರತ ದೇಶದಲ್ಲಿ ಸಮಯ ಹೆಚ್ಚು ಕಳೆಯೋದು ಮಕ್ಕಳು ಶಾಲೆಯಲ್ಲಿ. ಅಲ್ಲಿಯ ಶಿಕ್ಷಕರು ಹಾಗೂ ಅವರ ಸ್ನೇಹಿತರೊಟ್ಟಿಗೆ ಹೆಚ್ಚಾಗಿ ಸಮಯವನ್ನು ಕಳೀತಾರೆ. ಅವರ ಚಟುವಟಿಕೆಗಳು ಹೆಚ್ಚಿರುತ್ತೆ, ಹಾಗೆಯೇ ಅವರ ಒಂದು ಕಲಿಕೆಯ ಮಾರ್ಗ ಕೂಡ ಹೆಚ್ಚಿರುತ್ತೆ. ಈಗಿನ ಟೀಚರ್ಸ್ ಕೂಡ ಮಕ್ಕಳ ಜೊತೆ ಫ್ರೆಂಡ್ಲಿ ಆಗಿ ಮಕ್ಕಳಿಗೆ ಆಟ ಆಡ್ತಾ ಕಲಿಕೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಆಡುತ್ತಾ ನಲಿಯುತ್ತಾ ಕಲಿ ಅಂತ ಹೇಳ್ತಾನೆ ಶಿಕ್ಷಣವನ್ನು ಹೇಳ್ಕೊಡ್ತಿರ್ತಾರೆ ಅಂತ ಹೇಳ್ಬೋದು. ಇದು ನಿಜವಾಗ್ಲೂ ಒಳ್ಳೆಯ ಲಕ್ಷಣ ಹಾಗೂ ಇದಕ್ಕೆ ನಾವು ಹ್ಯಾಂಡ್ಸ್ ಆಫ್ ಹೇಳಬೇಕು. ಅದೇ ರೀತಿ ನಮ್ಮ ಮಕ್ಕಳು ಸದಾ ಫೋನ್ನಲ್ಲಿರ್ತಾರೆ ಅಂತ ಹೇಳ್ತಿರ್ತಾರೆ ಪೇರೆಂಟ್ಸು. ಬಹುಶಃ ನಮ್ಮ ಮಕ್ಕಳಿಗೆ ಪ್ರೀತಿಯ ಕೊರತೆ ಇರ್ಬೋದು, ಅಥವಾ ಅವರ ಮನುಷ್ಯರೊಟ್ಟಿಗೆ ಸಂಪರ್ಕ ಬೆಳೆಸ್ಕೊಳ್ಳೋದಕ್ಕೆ ಒಂದು ಹಿಂಜರಿಕೆ ಇರ್ಬೋದು. ಎಲ್ಲದರಿಂದ ಅವರನ್ನು ದೂರ ಇರಿಸಬೇಕು. AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಂದಾಗಿಂದ ಅಂತೂ ಮಕ್ಕಳು ಅಜ್ಜ ಅಜ್ಜಿ ಹತ್ರ ಕತೆ ಕೇಳೋದು ಬಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ನಂಬ್ತಾ ಇದ್ದಾರೆ. ಅದರಿಂದ ಮಕ್ಕಳಲ್ಲಿ ಏನಾಗ್ತಿದೆ ಅಂದರೆ ಫೋನ್ ನೋಡೋದು ಹೆಚ್ಚಾಗ್ತಿದೆ. ಹಾಗೆಯೇ ಅವರು ಎಲ್ಡರ್ಸ್ ಅಂದರೆ ದೊಡ್ಡವರಿಗೆ ಗೌರವ ಕೊಡೋದು ಕೂಡ ಕಮ್ಮಿ ಆಗ್ತಿದೆ. ಯಾಕೆಂದರೆ ಅವರ ಒಂದು ಪ್ರಶ್ನೆಗಳಿಗೆ ದೊಡ್ಡವರು ಉತ್ತರ ಕೊಡಲಿಲ್ಲ, ಮೌನವಾಗಿದ್ರು ಅಂದಾಗ ಅವರು ಕಲಿಕೆಗೆ ಮಟ್ಟ ಇದರಲ್ಲಿ ಸಿಗೋದಿಲ್ಲ ಅಂದಾಗ ಅವರು ಅದನ್ನು AI ಮೂಲಕ ಪಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗ್ತಿದ್ದಾರೆ ಅಂತ ಹೇಳ್ಬೋದು. ಮಕ್ಕಳಿಗೆ ಎಷ್ಟು ಬೇಕೋ ಅವಶ್ಯಕತೆ ಕಲಿಕೆಗೆ ಅಷ್ಟು AI ಉಪಯೋಗಿಸ್ಕೊಳ್ಳೋದಕ್ಕೆ ಬಿಡಿ. ಹೆಚ್ಚಿನ ಸಮಯ ನಿಮ್ಮ ಮನೆಯ ಪೇರೆಂಟ್ಸ್ ಅಥವಾ ಪೋಷಕರು ಯಾರಿದ್ದಾರೆ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಮಕ್ಕಳನ್ನ ನಿಮ್ಮ ಜೊತೆಗೆ ಕರ್ಕೊಳ್ಳಿ ಅಂತ ಹೇಳ್ತೀನಿ. ಬಹುಶಃ ಹಾಗೆ ಮಕ್ಕಳಿಗೆ ಗಮನ ಪೇರೆಂಟ್ಸ್ ಕಮ್ಮಿ ಕೊಡ್ತಿದ್ದಾರೆ ಅನ್ನೋ ಒಂದು ಮನೋಭಾವ ಇರುತ್ತೆ. ಯಾಕೆಂದರೆ ಅವ್ರನ್ನ ನಾವು ಬರೀ ಗೆಲ್ಲು ಅನ್ನೋ ಥರ ಹೇಳ್ಕೊಡ್ತೀವಿ, ಸೋಲನ್ನ ಒಪ್ಕೊಳ್ಳೋದಕ್ಕೂ ಕೂಡ ಹೇಳ್ಕೊಳ್ಳೋದಿಲ್ಲ. ಬಟ್ ಮಕ್ಕಳಿಗೆ ಸೋತು ತನ್ನ ಜೊತೆ ಇದ್ದವರ ಗೆದ್ದಾಗ ಅಭಿನಂದಿಸೋ ಬುದ್ಧಿನೂ ಕಲಿಸ್ಬೇಕು. ಹಾಗೇನೆ ತಾನು ಗೆಲ್ಲೋದಕ್ಕೆ ತಾನು ಏನು ಮಾಡಬೇಕು ಅಂತಾನು ಕಲಿಸೋದ್ರೊಟ್ಟಿಗೆ ಬೇರೆಯವರಿಗೆ ತೊಂದರೆ ಕೊಡಬಾರ್ದು ಅನ್ನೋ ಬುದ್ಧಿ ಕೂಡ ಕಲಿಸ್ಬೇಕು. ಹಾಗೆಯೇ ಈಗೆಲ್ಲ ಸೋಷಿಯಲ್ ಮೀಡಿಯಾ ಸ್ಟಾರ್ಟ್ ಆಗಿದೆ, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಸುಮಾರಿದೆ. ಮಕ್ಕಳು ಅದರಲ್ಲಿ ಮುಳುಗೋಗ್ತಿದ್ದಾರೆ. ಅದರಿಂದ ಆದಷ್ಟು ಅವರನ್ನು ದೂರ ಇಟ್ಟು ಕಲಿಕೆಗೆ ಅವರನ್ನು ತೊಡಗಿಸ್ಬೇಕು. ಹಲವಾರು ರೀತಿಯ ಚಟುವಟಿಕೆಗಳಿದೆ ಕಲಿಕೆಯಲ್ಲಿ. ರೋಬೋಟಿಕ್ಸ್ ಇದೆ, ಟೈಕ್ವಾಂಡೋ ಇದೆ, ಸ್ವಿಮ್ಮಿಂಗ್ ಇರುತ್ತೆ, ಡ್ಯಾನ್ಸಿಂಗ್, ಹಲವಾರು ರೀತಿಯ ಕಲಿಕೆಗಳಿದೆ. ಇದರೊಟ್ಟಿಗೆ ಮಕ್ಕಳಿಗೆ ಒಂದು ಉತ್ತಮವಾದ ಕಲಿಕೆಯನ್ನು ನಾವು ಕೊಡ್ತಾ ಹೋಗಬೇಕು. ಮಕ್ಕಳಲ್ಲಿ ಒಂದು ಪ್ರವೃತ್ತಿ ಅನ್ನೋದು ತುಂಬ ಅದ್ಭುತವಾದ ಸಂಸ್ಕಾರದೊಟ್ಟಿಗೆ ಬರಬೇಕು ಅಂತ ನಾನು ಇಷ್ಟಪಡ್ತೀನಿ. ಹಾಗೆಯೇ ಅತಿ ಸಂವೇದನಾಶೀಲರು ಆಗಿರ್ತಾರೆ. ಬಹುಶಃ ನಾವು ಮರೆಮಾಚಿದ ಭಾವನೆಗಳನ್ನ ಅವರು ಹೊರ ತರ್ತಿದ್ದಾರೆ ಅಂತ ಹೇಳ್ಬೋದು. ಅದು ನಮಗೆ ಇರಿಸುಮುರುಸು ಉಂಟು ಮಾಡ್ಬೋದು, ಬಟ್ ಅದನ್ನು ತಪ್ಪು ಅಂತ ಮಕ್ಕಳಿಗೆ ಹೇಳಬಾರ್ದು. ಹಾಗೆಯೇ ಅವರ ಕಲಿಕೆ, ಅವರ ಗೋಲ್ ಅಂದರೆ ಡಾಕ್ಟರ್, ಇಂಜಿನಿಯರ್ ಆಗೋ ಅಥವಾ ನೀನೊಂದು ಕಲಿಕೆಯ ಮಾರ್ಗ ಏನಿದೆ, ನಿನ್ನ ಗುರಿ ಅಲ್ಲಿಗೆ ಮಾತ್ರ ರೀಚ್ ಆಗು ಅಂತ ಹೇಳೋದನ್ನು ಬಿಟ್ಟು ಪೋಷಕರು ಅವ್ರ ಜೊತೆ ಅವ್ರ ಬಾಲ್ಯವನ್ನು ಆನಂದಿಸಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು. ನಮ್ಮ ಬಾಲ್ಯದ ಕಥೆಗಳನ್ನ ಮಕ್ಕಳೊಟ್ಟಿಗೆ ಹಂಚ್ಕೋಬೇಕು. ಮಕ್ಕಳು ತನ್ನನ್ನು ತಾನು ಬೇರೆಯವರೊಟ್ಟಿಗೆ ಹೇಳ್ಕೊಳ್ಳೋವಾಗ ನಾನು ನನ್ನ ಕುಟುಂಬ ಅನ್ನೋ ರೀತಿ ಹೇಳ್ಕೊಳ್ಳೋದ್ರಿಂದ ಏನಾಗುತ್ತೆ, ಅವರಿಗೆ ಒಬ್ಬಂಟಿತನ ಬರೋದಿಲ್ಲ. ಹಾಗೆಯೇ ಕೆಲವು ಫ್ಯಾಮಿಲೀಸ್ನಲ್ಲಿ ನಾನು ನೋಡ್ತಾ ಇರ್ಬೋದು, ಇತ್ತೀಚೆಗಂತೂ ಎಲ್ಲವೂ ಇದ್ದು ಕೂಡ ಏನೋ ಇನ್ಕಂಪ್ಲೀಟ್ ಅನಿಸ್ತಿರುತ್ತೆ. ಖುಷಿ, ಸಂತೋಷ ಅದನ್ನು ಹೆಚ್ಚಾಗಿ ಮನೆಯಲ್ಲಿ ಕಂಡುಕೊಳ್ಳಿ. ಮಕ್ಕಳೊಟ್ಟಿಗೆ ಮಿಂಗಲ್ಲಾಗಿ ಅವರೊಟ್ಟಿಗೆ ಮಾತಾಡಿ, ಅವರೊಟ್ಟಿಗೆ ಚರ್ಚೆಗಳನ್ನ ಮಾಡಿ, ಅವರ ಭಾವನೆಗಳನ್ನ ಹಂಚ್ಕೊಳ್ಳಿ. ಹಾಗೆಯೇ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಏನಿರುತ್ತೆ ಅದರಿಂದ ಬಂದಿರುವಂಥ ನಾಲೆಜ್ನ ಅವ್ರ ಜೊತೆ ಶೇರ್ ಮಾಡಿ. ಇವೆಲ್ಲವೂ ಕೂಡ ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಉತ್ತಮ ದಾರಿ ಅಂತಲೇ ಹೇಳ್ತೀನಿ. ವೀಕ್ಷಕರೇ, ನಿಮಗೇನಾದರೂ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ.